ಎಲ್ಪಿಜಿ ಪೂರೈಕೆಗೆ ಬ್ರೇಕ್ ಬಿದ್ದು ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗಿ ಜನಸಾಮಾನ್ಯರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಅಲ್ಲದೆ ಮದುವೆಯಾಗುತ್ತಿರುವ ಗಂಡು ಹೆಣ್ಣು ಗ್ಯಾಸ್ ಸಿಲಿಂಡರ್ ಬಗ್ಗೆ ಚಿಂತಿಸುವ ರೀತಿ ಆಗಿದ್ದು, ಯುದ್ಧದ ಎಫೆಕ್ಟ್ನಿಂದ ತಾಲೂಕಿನಲ್ಲಿ ಗ್ಯಾಸ್ ಸಿಗದೆ ಪರದಾಡುವಂತಾಗಿದೆ. ಗ್ಯಾಸ್ ಇಲ್ಲ ಎಲ್ಲಿ ಕೇಳಿದರೂ ಈಗ ಗ್ಯಾಸ್ ಸಿಲಿಂಡರ್ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಯಾಕೆಂದರೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಜೀವನ ನಡೆಯುವುದೇ ಇಲ್ಲ. ಭಾರತದ ಪ್ರತಿ ಮನೆಗಳಲ್ಲಿಯೂ ಎಲ್ಪಿಜಿ ಅತ್ಯವಶ್ಯಕ ವಸ್ತುವಾಗಿದೆ. ಆದರೆ ಇರಾನ್ ಹಾಗೂ ಅಮೆರಿಕ ನಡುವೆ ಶುರುವಾದ ಭೀಕರ ಯುದ್ಧದ ಪರಿಣಾಮ ಇದೀಗ ಎಲ್ಪಿಜಿ ಪೂರೈಕೆ ಬ್ರೇಕ್ ಬಿದ್ದು ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗಿದೆ. ಜನಸಾಮಾನ್ಯರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಅಲ್ಲದೆ ಮದುವೆ ಆಗುತ್ತಿರುವ ಗಂಡು ಹೆಣ್ಣು ಗ್ಯಾಸ್ ಸಿಲಿಂಡರ್ ಬಗ್ಗೆ ಚಿಂತಿಸುವ ರೀತಿ ಆಗಿದ್ದು, ಯುದ್ಧದ ಎಫೆಕ್ಟ್ ಇಂದ ತಾಲೂಕಿನಲ್ಲಿ ಗ್ಯಾಸ್ ಸಿಗದೆ ಪರದಾಡುವಂತಾಗಿದೆ. ಪಟ್ಟಣದ ಕೊನೆಪೇಟೆ ರಸ್ತೆಯಲ್ಲಿರುವ ಭಾರತ್ ಗ್ಯಾಸ್ ಎಂಟರ್ಪ್ರೈಸಸ್ ಮುಂದೆ ಇಂದು ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನರು ಸರತಿ ಸಾಲಿನಲ್ಲಿ ನಿಂತು ಪರದಾಡಿದರು. ಬುಕ್ಕಿಂಗ್ ಮಾಡಿ 15 ದಿನವಾದರೂ ಮನೆಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ. ಫೋನ್ ಮಾಡಿ ಕೇಳಿದರೆ ಲೋಡ್ ಬಂದಿಲ್ಲವೆಂದು ಹೇಳುತ್ತಾರೆ. ಈಗಾಗಲೇ ಶಾಲೆಗೆ ಹೋಗುವ ಮಕ್ಕಳಿಗೆ ತಿಂಡಿ ಊಟ ಮಾಡಿಕೊಡಲು ಏನು ಮಾಡುವುದೆಂದು ಗ್ರಾಹಕರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಬಗ್ಗೆ ಭಾರತ್ ಗ್ಯಾಸ್ ಮ್ಯಾನೇಜರ್ ಮಾಹಿತಿ ನೀಡಿ, ನಮಗೆ ಸಿಲಿಂಡರ್ ಸಮಸ್ಯೆ ಇಲ್ಲ, ಇಂದು ಇಲ್ಲ, ನಾಳೆ ಲೋಡ್ ಬರಲಿದೆ. ಬಂದ ನಂತರ ಬುಕ್ಕಿಂಗ್ ಮಾಡಿದವರಿಗೆ ಎಲ್ಲರಿಗೂ ಹಾಗೂ ಪ್ರತಿ ಮನೆಗೂ ಪೂರೈಕೆ ಮಾಡುತ್ತೇವೆ. ಜನರು ಸುಮ್ಮನೆ ಆತಂಕ ಪಡುವ ಅವಶ್ಯಕತೆ ಇಲ್ಲವೆಂದು ತಿಳಿಸಿದರು. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.